ಸ್ನೇಹಿತರೆ, ನಾವು ಕುಡಿಯುವಂಥ ನೀರು ಅತಿ ಶುದ್ಧವಾಗಿರಬೇಕು. ಅದರಲ್ಲಿ ಸ್ವಚ್ಛತೆ ಇಲ್ಲ ಅಂದರೆ ನಾನಾ ರೀತಿಯ ಕಾಯಿಲೆಗಳು ಉಂಟಾಗುತ್ತವೆ. ಈ ರೀತಿ ಕಲುಷಿತ ನೀರಿನಿಂದ ಉಂಟಾಗುವ ಸಮಸ್ಯೆಗಳೇನು, ಹಾಗೆ ಇದಕ್ಕೆ ಏನು ಪರಿಹಾರ? ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಖ್ಯಾತ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿಯವರಿಂದ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯ ಹಂ. ಆದರ್ಶ್ ಅವರೇ, ನೀರಿನ ಬಳಕೆಯಿಂದಾಗಿ ನಾನಾ ರೀತಿಯ ಕಾಯಿಲೆಗಳು ಈ ಹಾಗೆ ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ ಅಂತ ತಿಳಿಸ್ತೀರಾ? ನಾವೇನು ನೀರನ್ನು ಸೇವಿಸ್ತೀವಿ, ಇದು ನಾನು ನನ್ನ ಸಂಚಿಕೆಗಳಲ್ಲಿ ಹೇಳ್ತಾ ಇರ್ತೀನಿ, ದಿವಸಕ್ಕೆ 4 ಲೀಟರ್ನಷ್ಟು ನೀರು ಕುಡೀರಿ ಅಂತ ಹೇಳಿ. ಈಗ ನೀರು, ಈಗ ಕೆಲವು ನೀವು ನೋಡಿರ್ಬೋದು, ಫಾರಿನರ್ಸು ಭಾರತ ದೇಶಕ್ಕೆ ಬಂದಾಗ ಅವರಲ್ಲಿ ಆ ಮಿನರಲ್ ವಾಟರ್ ಬಾಟಲನ್ನು ಹಿಡ್ಕೊಂಡು ಹೋಗೋದು ಕಾಮನ್ ಆದಂಥ ಒಂದು ಪದ್ಧತಿ. ಅದನ್ನೆಲ್ಲ ನಾವು ನೋಡಿರ್ತೀವಿ, ಹಲವಾರು ಬಾರಿ ನಾವು ನೋಡಿದ್ದೀವಿ. ಅವರು ಮಿನರಲ್ ವಾಟರ್ ಬಾಟಲನ್ನು ತೊಗೊಳ್ತಾರೆ, ಅಲ್ಲಿ ಇಲ್ಲಿನ ನೀರನ್ನು ಕುಡಿಯೋದಿಲ್ಲ. ಯಾಕೆ ಅಂತಂದರೆ ಅವರ ಒಂದು ಇಮ್ಯೂನ್ ಸಿಸ್ಟಮ್ಮು ಅದಕ್ಕೆ ಸರಿಯಾಗಿ ಹೊಂದ್ಕೊಂಡಿರುತ್ತೆ. ಈಗ ನಾವು ಅದನ್ನು ಬಿಟ್ಟು ಆ ಇಮ್ಯೂನ್ ಸಿಸ್ಟಮ್ಮಲ್ಲಿ ಈಗ ನಾವು ಭಾರತೀಯರಾದಂಥವರು ಈಗ ಹಲವಾರು, ಈಗ ಗಡಸು ನೀರಿರ್ಬೋದು ಅಥವಾ ಮೃದುವಾದಂಥ ನೀರಿರ್ಬೋದು, ಅಂಥ ನೀರಿಗೆ, ಸಿಹಿ ನೀರಿಗೆ ನಾವು ಅಡಾಪ್ಟ್ ಆಗಿರ್ತೀವಿ. ಅದೇ ನಾವು ಉತ್ತರ ಕರ್ನಾಟಕಕ್ಕೆ ಹೋದಾಗ ಸ್ವಲ್ಪ ನೀರು ಗಡಸು, ಅದೇ ಸದರ್ನ್ ರೀಜನ್ಸಿಗೆ ನಾವು ಬಂದಾಗ ನೀರು ಸ್ವಲ್ಪ ಸಿಹಿ ಆಗಿರುತ್ತೆ. ಇಂಥ ಒಂದು ನೀರನ್ನು ನಾವು ಕುಡಿಯೋದು, ಮತ್ತು ಅದಲ್ಲದೆ ಕೆಲವರಿಗೆ ಆಗೋದಿಲ್ಲ. ಇವತ್ತು ನಾನು ಬೆಂಗಳೂರಿನಲ್ಲಿ ಇಟ್ಕೊಂಡು ನೀರು ಕುಡಿದು ಸಡನ್ ಏನೋ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಬಾಗಲಕೋಟೆನೋ ಅಥವಾ ಗುಲ್ಬರ್ಗದಲ್ಲಿ ನೀರು ಕುಡಿದಾಗ ಒಂಥರ ಡಿಫ್ರೆನ್ಸ್ ನಾವು ಫೀಲ್ ಮಾಡ್ತೀವಿ. ಸೊ ಹೀಗಾಗಿ ಯಾವ ರೀತಿ ವಾತಾವರಣದಲ್ಲಿ ನಾವು ಚೇಂಜ್ ಆಗುತ್ತೆ, ಅದೇ ರೀತಿ ನಾವು ಕುಡಿಯುವಂಥ, ಸೇವಿಸುವಂಥ ಆಹಾರ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಪ್ರತಿಯೊಂದು ನೀವು ರೀಜನ್ನಿಗೆ ಹೋದಾಗ ನಿಮ್ಮ ಆಹಾರ ಚೇಂಜ್ ಆಗುತ್ತೆ ಮತ್ತು ನೀವು ಕುಡಿಯುವಂಥ ನೀರು ಕೂಡ ಚೇಂಜ್ ಆಗುತ್ತೆ. ಸೊ ಇಂಥ ಒಂದು ಸಮಯದಲ್ಲಿ ಈಗ ಬೇಸಿಗೆ ಕಾಲನೇ ಇರ್ಬೋದು ಅಥವಾ ಚಳಿಗಾಲ ಇರ್ಬೋದು, ಮಳೆಗಾಲ ಇರ್ಬೋದು, ಮುಖ್ಯವಾಗಿ ನಾವು ಏನು ಧ್ಯಾನ ವಹಿಸಬೇಕು ಅಂತಂದರೆ, ಆದಷ್ಟು ನಾವು ಕುಡಿಯುವಂಥ ನೀರೇನಿದೆ ಈಗಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ಆದಷ್ಟು ನೀರನ್ನು ಕುದಿಸಿ ಆರಿಸಿ ಕುಡಿಯೋದು ತುಂಬ ಉತ್ತಮವಾದಂಥದ್ದು. ಮತ್ತು ಈ ಒಂದು ಸಣ್ಣ ಈ ಮಕ್ಕಳಿಗೆ ಈ ಒಂದು ತೊಂದರೆ ಆದಾಗ, ಯಾವುದೋ ಒಂದು 3 ರಿಂದ 4 ವರ್ಷದ ಮಕ್ಕಳಿಗೆ ಡಿಸೆಂಟ್ರಿ ಮತ್ತು ಇದಾದಾಗ ಇಮಿಡಿಯೇಟಾಗಿ ನೀವು ಮಾಡುವಂಥದ್ದೊಂದು ಸಣ್ಣದಾದಂಥ ಒಂದು ಸಲಹೆ ಏನಪ್ಪ ಅಂತಂದರೆ, 1 ಗ್ಲಾಸ್ ನೀರಿಗೆ ಬಿಸಿ ಮಾಡಿ ಅದಕ್ಕೆ 1 ಚಿಟಿಕೆಯಷ್ಟು ಸಕ್ಕರೆ ಮತ್ತು 1 ಚಿಟಿಕೆಯಷ್ಟು ಉಪ್ಪನ್ನು ಬೆರೆಸಿ ಅವರಿಗೆ 10 ನಿಮಿಷಕ್ಕೆ 1 ಬಾರಿ 3 ರಿಂದ 4 ಚಮಚದಷ್ಟು ನೀರನ್ನು ಕುಡಿಸ್ಬೇಕಾಗತ್ತೆ. ಎವ್ರಿ 10 ಮಿನಿಟ್ಸಿಗೆ ಕೊಡ್ತಾ ಬಂದುಬಿಟ್ರೆ, ಇದು ಬೇಸಿಕಲಿ ಏನು ಅಂತಂದರೆ, ಕಲುಷಿತ ನೀರನ್ನು ನಾವು ಸೇವಿಸಿದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಡೈರಿಯಾ ಮತ್ತು ನಿಮಗೆ ವಾಂತಿ ಆದಾಗ ಬಾಡಿಯಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಅಂತಂದರೆ ನೀರಿನ ಅಂಶ ಏನಿದೆ ಅದು ಸಂಪೂರ್ಣವಾಗಿ ಹೊರಟು ಹೋಗ್ತಾ ಬರುತ್ತೆ. ಸೊ ಅದು ಯಾವ ಮುಖಾಂತರ ಹೋಗುತ್ತೆ ಅಂದರೆ, ಒಂದು ಮಲ ವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆ, ಮತ್ತು ಅದಲ್ಲದೆ ವಾಮಿಟಿಂಗ್ಸ್ನಲ್ಲಿ ನೀರಿನ ಅಂಶ ಹೋದಾಗ ಬಾಡಿ ವೀಕ್ ಆಗುತ್ತೆ. ಮತ್ತು ನಮಗೆ ಅನಿಸುತ್ತೆ ಏನಪ್ಪ, ನಮಗೆ ಒಂಥರ ವೀಕ್ನೆಸ್ ಆಗಿಬಿಟ್ಟು ಹೆಚ್ಚು ಒಂಥರ ಸುಸ್ತಾಗೋದು, ಆಯಾಸ ಪಡುವಂಥ ಒಂದು ಕಾಯಿಲೆ ಥರ ಅನಿಸುತ್ತೆ. ಅದು ನನಗೆ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋವಂಥದ್ದು. ಇಂಥ ಒಂದು ತೊಂದರೆಗಳು ನಿಮಗಾದಾಗ ಈ ಒಂದು ಏನಿದೆ, 1 ಚಿಟಿಕೆಯಷ್ಟು ಸಕ್ಕರೆ, 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನೀರಿನಲ್ಲಿ ಕುದಿಸಿ ಅದನ್ನು ನೀವು ಸೇವಿಸೋದ್ರಿಂದ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಾವೆಲ್ಲ ಪಡಿಬೋದು. ಇವತ್ತಿನ ಈ ಆಧುನಿಕ ಜೀವನ ಶೈಲಿ ಮತ್ತು ನಾವು ಇರುವಂಥ ವಾತಾವರಣ, ವಾಯು ಮಾಲಿನ್ಯ, ಇದರಲ್ಲೆಲ್ಲ ನೀವು ನೋಡ್ತಾ ಇದ್ದರೆ ತುಂಬ ಒಂದು ಕಲುಷಿತಗೊಂಡಿದೆ ಎಲ್ಲನೂ. ಆದಷ್ಟು ಸಲಹೆಯನ್ನು ನಾನು ಹೇಳಿದ್ದನ್ನು ನೀವು ಪಾಲಿಸ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತು ಈ ಪ್ರಯೋಗಗಳನ್ನು ಕೂಡ ಮಾಡಿ ಅದರ ಉಪಯೋಗಗಳನ್ನು ತಾವೆಲ್ಲ ಪಡೆದುಕೊಳ್ಳಿ. ಆದಷ್ಟು ಹೆದರ್ಲಿಕ್ಕೆ ಹೋಗಬೇಡಿ. ಯಾಕಂತಂದರೆ ಈಗ ಕೆಲವರಿಗೆ ಭಾಳ ಒಂದು ಇಮ್ಯೂನ್ ಸಿಸ್ಟಮ್ ಹೇಗಿರುತ್ತೆ ಅಂತಂದರೆ, ಒಂದು ಸ್ವಲ್ಪ ಚಿಲ್ಲಿ ತಿಂದ್ಬಿಟ್ರೆ ಡಿಸೆಂಟ್ರಿ ಆಗುತ್ತೆ, ಒಂದು ಸ್ವಲ್ಪ ಬೇರೆ ನೀರನ್ನು ಕುಡಿದ್ಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ, ಗಂಟ್ಲು ಇಟ್ಕೊಬಿಡುತ್ತೆ, ಸೆನ್ಸಿಟಿವ್ ಇರ್ತಾರೆ. ಅಂಥವರಿಗೆ ಭಾಳ ಬೇಗ ಈ ಥರದ ಒಂದು ರಿಯಾಕ್ಷನ್ಸು ಬಾಡಿ ಮೇಲೆ ಆಗುತ್ತೆ. ಆದ್ದರಿಂದ ಆದಷ್ಟು ಧ್ಯಾನ ವಹಿಸಿ ನಿಮ್ಮ ನೀರನ್ನು ಕುದಿಸಿ ಆರಿಸಿ ಕುಡೀರಿ ಅಂತ ಹೇಳಿ ನಾನು ಸಲಹೆ ಕೊಡ್ತೀನಿ. ಸ್ನೇಹಿತರೆ, ಈ ಕಲುಷಿತ ನೀರಿನಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಹಾಗೆ ಹೇಗೆ ತಡೆಗಟ್ಬೋದು ನಾವು ಈ ಸಮಸ್ಯೆಗಳನ್ನ, ಇದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಬನ್ನಿ ಈಗ ಈ ಸಮಸ್ಯೆಗಳು ಉಂಟಾದಾಗ ಯಾವ ರೀತಿ ಮನೆಯಲ್ಲೇ ಸುಲಭವಾದ ಮನೆ ಔಷಧಗಳನ್ನ ತಯಾರಿಸ್ಕೊಳ್ಬೋದು ಅಂತ ನೋಡೋಣ. ಈಗ ನಾವು ಮಾಡ್ತಾ ಇರುವಂಥ ಮೊದಲನೇ ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಉಪ್ಪು, ಸಕ್ಕರೆ, ಮಜ್ಜಿಗೆ, ಕರಿಬೇವಿನ ಸೊಪ್ಪು ಹಾಗೂ ಹಸಿ ಶುಂಠಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಹಸಿ ಶುಂಠಿ, ಉಪ್ಪು ಹಾಗೂ ಕರಿಬೇವಿನ ಸೊಪ್ಪನ್ನು ನಾವು ಜಜ್ಜಿಕೊಂಡು ಪೇಸ್ಟ್ ಮಾಡ್ತೀವಿ. ಈಗ ಎಲ್ಲ ಕಡೆ
ಸ್ವಚ್ಛವಾದ ನೀರು ಪೂರೈಕೆ ಆಗ್ತಾ ಇರೋದಿಲ್ಲ. ಹೌದು. ಈ ರೀತಿ ಪೊಲ್ಯೂಟೆಡ್ ವಾಟರ್ ತುಂಬಾನೇ ಜಾಸ್ತಿ ಆಗಿದೆ. ಇಂಥ ಒಂದು ಹೌದು, ಈಗ ಬಹಳ ಎಲ್ಲ ಒಂದು ಪ್ಲೇಸ್ ನಲ್ಲಿ ನೀವು ನೋಡ್ಬೋದು. ಬೆಂಗಳೂರು ಮಾತ್ರವೇ ಅಲ್ಲ, ಕರ್ನಾಟಕದ ಯಾವುದೇ ಪ್ಲೇಸ್ ನಲ್ಲೂ ಕರೆಕ್ಟ್ ಆಗಿ ನಮ್ಗೆ ಒಳ್ಳೆ ನೀರು ಸಿಗೋದು ತುಂಬಾ ಕಷ್ಟ ಆಗಿದೆ. ಈಗ 1 ಚಮಚದಷ್ಟು ಹಸಿ ಶುಂಠಿ, ಒಂದು 5 ರಿಂದ 6 ಎಲೆಗಳನ್ನ, ಕರಿಬೇವಿನ ಎಲೆಗಳನ್ನ ತೆಗೆದುಕೊಳ್ಬೇಕು. ಇದಕ್ಕೆ 1/4 ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಈಗ ಇದನ್ನ ಜೊತೆ ಈಗ ಇದೇ ಸಮಯದಲ್ಲಿ ಒಂದು 1/4 ಚಮಚದಷ್ಟು ಸಕ್ಕರೆ. ಈ ಸಕ್ಕರೆ ಮತ್ತು ಉಪ್ಪನ್ನು ನಾವು ಯಾಕೆ ಬೆರೆಸ್ತೀವಿ ಅಂದ್ರೆ, ಯಾರಿಗೆ ಡಿಹೈಡ್ರೇಷನ್ ಆಗಿರುತ್ತೆ, ಆ ನೀರಿನಿಂದ, ಕಲುಷಿತ ನೀರಿನಿಂದ ಬರುವಂಥ ತೊಂದರೆಗಳು, ಅದನ್ನು ಹೋಗಲಾಡಿಸೋದಕ್ಕೆ ಇದು ತುಂಬಾ ಉತ್ತಮವಾದಂಥ ರಿಸಲ್ಟ್ಸ್ ಅನ್ನು ತಂದು ಕೊಡುತ್ತೆ. ಮತ್ತು ಮಜ್ಜಿಗೆಯಲ್ಲಿ ಕುಡಿಯೋದ್ರಿಂದ ಬಹಳ ಬೇಗನೆ ಪರಿಣಾಮವನ್ನ ಬೀರುತ್ತೆ ಅಂತೇಳಿ ಹೇಳ್ಬೋದು. ಈಗ ನಾವು ನೋಡಿರ್ಬೋದು ORS ಪೌಡರ್ ಅಂತೆಲ್ಲ ಮಾಡ್ತಾರೆ ಮಕ್ಕಳಿಗೆ ಯೂಶಲಿ ಈ ರೀತಿ ಆದಾಗ. ಹೌದು. ಈಗ ಇದು ಸಿದ್ಧವಾಗಿದೆ. ಇದನ್ನ ನಾವು 1 ಗ್ಲಾಸ್ ಮಜ್ಜಿಗೆಗೆ ಹಾಕ್ಕೊಳ್ಬೇಕು. ಈಗ ಈ ರೀತಿ ಇದೊಂದು ತಯಾರಾದಂಥ ಮಿಶ್ರಣವನ್ನ ನಾವು 1 ಗ್ಲಾಸ್ ಮಜ್ಜಿಗೆಗೆ ಹಾಕ್ಕೊಳ್ಬೇಕು. ಇದು ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈ ರೀತಿ ಸಿದ್ಧವಾದಂತಹ ಮಜ್ಜಿಗೆ ಏನಿದೆ, ಇದನ್ನ ದಿವಸಕ್ಕೆ 2 ಬಾರಿ, ಮಧ್ಯಾಹ್ನ ಊಟವಾದ ನಂತರ, ರಾತ್ರಿ ಊಟವಾದ ನಂತರ ನೀವು ಇದನ್ನು ತೆಗೆದುಕೊಳ್ತಾ ಬರಬೇಕು. ಈಗ ಕಫ್ ಆಗಿರ್ಬೋದು ಅಥವಾ ಕೋಲ್ಡ್ ಆಗಿರ್ಬೋದು, ಆ ಟೈಮ್ನಲ್ಲಿ ನೆಗಡಿ, ಶೀತ, ಕೆಮ್ಮು ಆದಾಗ ಆ ಟೈಮ್ನಲ್ಲಿ ರಾತ್ರಿ ಬದಲು ಬೆಳಿಗ್ಗೆ ತಿಂಡಿ ಆದ ನಂತರ ತೆಗೆದುಕೊಳ್ಳೋದು ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ಮತ್ತು ದಿವಸಕ್ಕೆ 2 ಬಾರಿ ಮಾತ್ರ ಇದನ್ನು ನೀವು ಸೇವಿಸಬೇಕು. ಆದಷ್ಟು ಊಟದಲ್ಲಿ ಯಾವುದೇ ರೀತಿಯ ಎಣ್ಣೆ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆಯಾಗಿ ಬಳಸಬೇಕಾಗತ್ತೆ. ಅದಲ್ಲದೆ ಈ ಒಂದು ಡಿಹೈಡ್ರೇಷನ್ಗೆ ಹೆಚ್ಚು ನೀರನ್ನು ಕುಡಿಯೋದು ತುಂಬ ಫಲಕಾರಿ, ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಡಿಹೈಡ್ರೇಷನ್ ಆದಾಗ ಈ ಡೈರಿಯಾ ಮತ್ತು ಏನು ವಾಂತಿ ಆಗಿರುತ್ತೆ, ಆವಾಗ ಮೈಯಲ್ಲಿರುವಂಥ ಉಪ್ಪಿನ ಅಂಶ ಏನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗಿರುತ್ತೆ. ಮತ್ತು ಅಲ್ಲದೆ ನೀರಿನ ಅಂಶ ಕೂಡ ಹೊರಟೋಗಿರುತ್ತೆ. ಅದಕ್ಕೋಸ್ಕರ ಇದು ತುಂಬ ಉಪಯುಕ್ತವಾದಂಥ ಒಂದು ಈ ಕಲುಷಿತ ನೀರಿನಿಂದ ಉಂಟಾದಾಗ, ತೊಂದರೆಗಳು ಉಂಟಾದಾಗ ಇದು ಬಹಳ ಉತ್ತಮ ರೀತಿಯಲ್ಲಿ ಸಹಾಯ ಮಾಡುತ್ತೆ, ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಹಾಗೆ ಚಿಕ್ಕ ಮಕ್ಕಳಿಗೆ ಕೂಡ ಇದನ್ನ ಕೊಡ್ಬೋದಾ ಈ ಒಂದು ಪಾನೀಯ? ಹೌದು, ಚಿಕ್ಕ ಮಕ್ಕಳಿಗೆ ಅಬೌವ್ 5 years ಇದನ್ನ ಕೊಡ್ಬೋದು. ಒಂದು ಗ್ಲಾಸ್ನಷ್ಟು ಮಾಡಿಕೊಟ್ರೆ ತುಂಬ ಉತ್ತಮ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಬೋದು. ಈಗ ಈ ಉಪ್ಪು, ಸಕ್ಕರೆ, ಕರಿಬೇವಿನ ಸೊಪ್ಪು, ಮಜ್ಜಿಗೆ ಹಾಗೂ ಹಸಿ ಶುಂಠಿಯಿಂದ ತಯಾರಿಸಿದಂಥ ಈ ಒಂದು ಪೇಯ ಈ ಡೈರಿಯಾ ಆದಾಗ, ಕಲುಷಿತ ನೀರಿನಿಂದ ಡೈರಿಯಾ ಅಥವಾ ಬೇದಿ ಆದಾಗ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಗವನ್ನು ಪಡೆದುಕೊಳ್ಳಿ. ಕಲುಷಿತ ನೀರಿನಿಂದಾಗುವ ತೊಂದರೆಗಳಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಉಪ್ಪು, ಸಕ್ಕರೆ, ಮಜ್ಜಿಗೆ, ಕರಿಬೇವಿನ ಸೊಪ್ಪು ಮತ್ತು ಹಸಿ ಶುಂಠಿ. ತಯಾರಿಸುವ ವಿಧಾನ: ಕುಟಾಣಿಗೆ ಹಸಿ ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ಸಕ್ಕರೆಯನ್ನು ಹಾಕಿ ಮತ್ತೊಮ್ಮೆ ಕುಟ್ಟಿಕೊಳ್ಳಿ. ನಂತರ ಅದನ್ನು ಲೋಟದಲ್ಲಿರುವ ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡರೆ ಕಲುಷಿತ ನೀರಿನಿಂದಾಗುವ ತೊಂದರೆಗಳಿಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ಕಲುಷಿತ ನೀರಿನಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ, ಆ ಸಮಸ್ಯೆಗಳಿಗೆ ಮತ್ತೊಂದು ಸರಳವಾದ ಮನೆ ಔಷಧನ ಹೇಗೆ ತಯಾರಿಸೋದು ನೋಡೋಣ ಬನ್ನಿ. ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ನೋಟ್ ಮಾಡ್ಕೊಳ್ಳಿ. ಜಾಕಾಯಿ ಪುಡಿ, ತುಳಸಿ ಎಲೆ, ಮೊಸರು, ಸಕ್ಕರೆ, ಕರಿಮೆಣಸಿನಕಾಳು ಹಾಗೂ ದಾಳಿಂಬೆ ಹಣ್ಣಿನ ಏನು ಬೀಜಗಳಿದೆ ಅದನ್ನು ಜಜ್ಜಿಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ಜಾಕಾಯಿ ಪುಡಿ ಮತ್ತು ಕಪ್ಪು ಮೆಣಸಿನಕಾಳು ಹಾಗೂ ಸಕ್ಕರೆ ಮತ್ತು ಈ ತುಳಸಿ ಎಲೆಯನ್ನು ನಾವು ಜಜ್ಕೊಳ್ಬೇಕು. ಕಾಲು ಚಮಚದಷ್ಟು ಕರಿಮೆಣಸಿನಕಾಳು, ಚಿಟಿಕೆಯಷ್ಟು ಜಾಕಾಯಿ ಪುಡಿ, 3 ರಿಂದ 4 ತುಳಸಿ ಎಲೆ ಹಾಗೂ ಕಾಲು ಚಮಚದಷ್ಟು ಸಕ್ಕರೆ. ಈಗ ಇದನ್ನು ಪುಡಿ ಮಾಡ್ಕೊ. ಈಗ ಅದಷ್ಟು ಆಗ್ತಾ ಇರುವಾಗಲೇ ಇದೇನು ನಾವು ಈ ದಾಳಿಂಬೆ ಕಾಯಿಯ ಪೇಸ್ಟನ್ನು ಏನು ಮಾಡಿದ್ದೀವಿ
ಅದಕ್ಕೆ 1 ಟೀ ಸ್ಪೂನಿಂದ 1.5 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಈಗ ಮತ್ತೆ ಅದನ್ನು ಜಜ್ಕೊಳ್ಬೇಕು. ಈ ನಾರ್ಮಲಿ ಡಿಸೆಂಟ್ರಿ ಅಥವಾ ಡೈರಿಯಾ ಭೇದಿ ಆದಾಗ ಈ ದಾಳಿಂಬೆ ಹಣ್ಣು ಭಾಳ ಉತ್ತಮವಾದ ಫಲಕಾರಿಯಾದ ಒಂದು ಹಣ್ಣು ಅಂತೇಳಿ ಹೇಳ್ಬೋದು. ತುಂಬ ಒಳ್ಳೆಯ ರಿಸಲ್ಟ್ಸನ್ನು ತಂದು ಕೊಡುತ್ತೆ. ಮತ್ತು ಅದ್ರ ಜೊತೆ ಜಾಕಾಯಿ ಹಾಕಿರೋದ್ರಿಂದ ಅದು ಕೂಡ ಪರ್ಟಿಕ್ಯುಲರ್ ಆಗಿ ರಕ್ತದ ಶುದ್ಧತೆಯನ್ನು ಮತ್ತು ಯಾವುದೇ ರೀತಿಯ ಕಲ್ಮಶಗಳು ನಮ್ಮ ದೇಹದಲ್ಲಿ ಹೋದಾಗ ಅದನ್ನು ತೆಗೆದು ಹಾಕುತ್ತೆ. ಮತ್ತು ಅದನ್ನು ತೆಗೆದು ಹಾಕಲಿಕ್ಕೆ ಶಕ್ತಿ ಬೇಕಾಗಿರೋದು ಅಂತಂದರೆ ಅದು ಈ ನಮ್ಮ ಸಕ್ಕರೆ ಹಾಗೂ ಕರಿಮೆಣಸಿನ ಕಾಳು ತಂದು ಕೊಡುತ್ತೆ. ಕರಿಮೆಣಸಿನ ಕಾಳಿನಲ್ಲಿ ಮ್ಯಾಗ್ನೀಷಿಯಮ್ ಹೆಚ್ಚಿರೋದ್ರಿಂದ ತುಂಬ ಉತ್ತಮವಾದ ರೀತಿಯಲ್ಲಿ ಅದು ಕೂಡ ಕೆಲಸ ಮಾಡುತ್ತೆ. ಮತ್ತು ತುಳಸಿ ಎಲೆ ಕೂಡ ಒಂದು ಆ್ಯಂಟಿಸೆಪ್ಟಿಕ್ ಹಾಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಮಾಡುವಂಥದ್ದು. ಅದ್ರ ಜೊತೆ ಮೊಸರು, ಇದನ್ನು ನಾವು ಸೇವಿಸಿದಾಗ ಆ ಒಂದು ಏನು ತೊಂದರೆ ಆಗಿರುತ್ತೆ ಡೈರಿಯಾ, ಅದರಿಂದ ನೀವು ಹೊರಬರ್ದು. ಅದು ಈಗ ಸಿದ್ಧವಾಗಿದೆ. ಈಗ ಈ ಬಟ್ಟಲಿಗೆ ನಾವೇನು ಈ ಮಿಶ್ರಣವನ್ನು ಸಿದ್ಧ ಮಾಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಮೂರು ಚಮಚದಷ್ಟು ಮೊಸರು, ಇದೊಂಥರ ಸಿಹಿ ಮತ್ತು ಖಾರವಾಗಿರುತ್ತೆ. ಯಾಕಂದರೆ ನಾವು ಇದರ ಜಾಕಾಯಿ ಮತ್ತು ಮೆಣಸಿನ ಕಾಳನ್ನು ಹಾಕಿರೋದ್ರಿಂದ ಈ ಥರ. ಕೆಲವರು ಅಂದ್ಕೊಂಡಿರ್ಬೋದು ಏನಪ್ಪ ಮೆಣಸಿನಕಾಳು ಹಾಕಿದರೆ ಇನ್ನೂ ಡೈರಿಯಾ ಇನ್ನೂ ಹೆಚ್ಚು ವಾಂತಿ ಭೇದಿ ಆಗ್ಬೋದು ಅಂಥೇಳಿ. ಆ ಥರ ಆಗೋದಿಲ್ಲ, ಕಂಪ್ಲೀಟಾಗಿ ನಿಂತು ಹೋಗುತ್ತೆ. ಒಳ್ಳೆ ರೀತಿಯಲ್ಲಿ ಕಾರ್ಯಗಳನ್ನು ಮಾಡುತ್ತೆ ಇದು. ಸೊ ಈ ಥರ ಆಗುತ್ತೆ ನೋಡಿ. ಇದನ್ನು ಎಷ್ಟು ಬಾರಿ ಸೇವಿಸಬೇಕು? ಇದನ್ನು ನೀವು ದಿವಸಕ್ಕೆ 1 ಚಮಚದಷ್ಟು 3 ಬಾರಿ ಬೆಳಗ್ಗೆ, ಮಧ್ಯಾಹ್ನ, ಹೌದು, ತಿಂಡಿ ತಿಂದ ನಂತರ, ಊಟವಾದ ನಂತರ, ಮಧ್ಯಾಹ್ನ ಮತ್ತು ರಾತ್ರಿ ಇದನ್ನು 1 ಚಮಚದಷ್ಟು ನೀವು ತೆಗೆದುಕೊಳ್ಬೇಕು. ನೋಡಿ ಈಗ ಇದು ತುಂಬ ಸರಳವಾದಂಥ ಒಂದು ರೀತಿಯಲ್ಲಿ ನಾವು ಇದನ್ನು ತಯಾರಿಸಿದ್ದೀವಿ. ಮುಖ್ಯವಾದಂಥ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಅಂದರೆ ದಾಳಿಂಬೆ, ತುಳಸಿ ಎಲೆ, ಜಾಕಾಯಿ ಭಾಳ ಮುಖ್ಯವಾದಂಥ ಒಂದು ಸಾಮಗ್ರಿಗಳಾಗಿದೆ. ಮೊಸರಿನಲ್ಲಿ ಮಾಡಿದಂಥ ಈ ತುಂಬ ಸರಳವಾಗಿ ಸಿಗುವಂಥ ಪದಾರ್ಥಗಳಿಂದ ನಾವು ಮಾಡಿದ್ದೀವಿ. ಅದರಲ್ಲಿ ಕರಿಮೆಣಸಿನ ಕಾಳು, ಸಕ್ಕರೆ, ಜಾಕಾಯಿ ಪುಡಿ ಹಾಗೂ ಮೊಸರು ಮತ್ತು ಈ ದಾಳಿಂಬೆ ಹಣ್ಣಿನ ಆ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆ ಒಂದು 4-2 ಈ ತುಳಸಿ ದಳಗಳನ್ನು ಹಾಕಿ ಜಜ್ಕೊಂಡು ಪೇಸ್ಟ್ ಮಾಡಿ ಅದನ್ನು ಮೊಸರೊಟ್ಟಿಗೆ ಬೆರೆಸಿ ಇದನ್ನು ಸಿದ್ಧ ಮಾಡಿದ್ದೀವಿ. ಇದನ್ನು ಕೂಡ ನೀವು ತಯಾರಿಸಿ ನೋಡಿ, ಇದನ್ನು ಮಾಡಿ ನೋಡಿ. ಕಲುಷಿತ ನೀರಿನಿಂದ ಬಂದಾಗ ತೊಂದರೆಗಳಾದಾಗ, ಮುಖ್ಯವಾಗಿ ಡೈರಿಯಾ ಮತ್ತು ವಾಂತಿ ಆದಾಗ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಇದು ಕಲುಷಿತ ನೀರಿನಿಂದಾಗುವ ತೊಂದರೆಗಳಿಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಜಾಕಾಯಿ ಪುಡಿ, ತುಳಸಿ ಎಲೆ, ಮೊಸರು, ಸಕ್ಕರೆ, ಕರಿಮೆಣಸು ಮತ್ತು ದಾಳಿಂಬೆ ಹಣ್ಣಿನ ಪೇಸ್ಟ್. ತಯಾರಿಸುವ ವಿಧಾನ: ಪುಟಾಣಿಗೆ ಕರಿಮೆಣಸಿನ ಕಾಳು, ಜಾಕಾಯಿ ಪುಡಿ, ತುಳಸಿ ಎಲೆ, ಸಕ್ಕರೆಯನ್ನು ಹಾಕಿ ಕುಟ್ಟಿಕೊಂಡು ಅದಕ್ಕೆ ದಾಳಿಂಬೆ ಹಣ್ಣಿನ ಪೇಸ್ಟನ್ನು ಹಾಕಿ ಮತ್ತೊಮ್ಮೆ ಕುಟ್ಟಿಕೊಂಡು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಮೊಸರನ್ನು ಹಾಕಿ ಬೆರೆಸಿಕೊಂಡರೆ ಕಲುಷಿತ ನೀರಿನಿಂದಾಗುವ ತೊಂದರೆಗಳಿಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮನ ಮೆಚ್ಚಿ ಸಾಕಷ್ಟು ಜನ ಪತ್ರಗಳನ್ನ ಕಳಿಸ್ತಾ ಇದ್ದಾರೆ, ಇಮೇಲ್ಸ್ ಕಳಿಸ್ತಾ ಇದ್ದಾರೆ. ಹಾಗೆ ತಮ್ಮ ಸಮಸ್ಯೆಗಳನ್ನ ಹಂಚ್ಕೊಂಡು ಅದಕ್ಕೆ ಸೂಕ್ತ ಆಯುರ್ವೇದ ಪರಿಹಾರ ಕೂಡ ಕಂಡುಕೊಳ್ತಾ ಇದ್ದಾರೆ. ಹಾಗಾದರೆ ಬನ್ನಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಇಮೇಲ್ಸ್ ಕಳಿಸಿದ್ದಾರೆ ಅಂತ ನೋಡೋಣ. ನಮ್ಮ ಮೊದಲನೇ ಇಮೇಲ್ನ ನಳಿನಿ ಅನ್ನೋರು ಕಳಿಸಿದ್ದಾರೆ. ಬನ್ನಿ ಇವ್ರದ್ದು ಏನು ಸಮಸ್ಯೆ ಇದೆ ಅಂತ ನೋಡೋಣ. ಇವರು 43 ವರ್ಷ ವಯಸ್ಸಂತೆ. ಹಾಗೆ ಇವರು ಹೇಳ್ತಾರೆ, 15 ದಿನಗಳ ಹಿಂದೆ ನನಗೆ ವೈರಲ್ ಫೀವರ್ ಕಾಣಿಸ್ಕೊಳ್ತು. ಹಾಗೆ ಜಾಯಿಂಟ್ ಪೇನ್ ಕೂಡ ಇದೆ. ಈಗ ಜಾಯಿಂಟ್ ಪೇನ್ ತುಂಬಾ ಜಾಸ್ತಿ ಆಗಿದೆ. ಪೇನ್ ಕಿಲ್ಲರ್ ತೆಗೆದುಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ರೆಗ್ಯುಲರ್ ಆಗಿ. ಹಾಗೆ ಈ ಜಾಯಿಂಟ್ ಪೇನ್ನ ಕಮ್ಮಿ ಮಾಡಿಕೊಳ್ಳು ಮತ್ತು ಕೈಯಲ್ಲಿ ನಮ್ನೆಸ್, ಈ ಒಂದು ಸಮಸ್ಯೆಯನ್ನು ಕಮ್ಮಿ ಮಾಡಿಕೊಳ್ಳಲು ಏನಾದರೂ ಒಂದು ಮೆಡಿಸಿನ್ ಇದೆಯಾ? ಹಾಗೆ ತುಂಬ ಎಕ್ಸಾಸ್ಟೆಡ್ ಅಂದರೆ ತುಂಬ ಸುಸ್ತಾಗ್ತಾ ಇದೆ, ಆಯಾಸ ಆಗ್ತಾ ಇದೆ, ದಯವಿಟ್ಟು ಏನು ಪರಿಹಾರ ಇದಕ್ಕೆ ತಿಳಿಸಿ ಅಂತ ಕೇಳ್ತಿದ್ದಾರೆ. ನೋಡಿ, ಮುಖ್ಯವಾಗಿ ನೀವು ವೈರಲ್ ಫೀವರ್ ನಿಮಗಾಗಿದೆ, ವೈರಲ್ ಜ್ವರ ಬಂದಿದೆ ಮತ್ತು ಅದಾದ ನಂತರ ನಿಮ್ಮ ಮೈಕೈಗಳು ಎಲ್ಲ ನೋವು ಆಗ್ತಾ ಇದೆ ಅಂತೇಳಿ, ತುಂಬ ವಿಪರೀತ ನೋವು ಆಗ್ತಾ ಇದೆ ಅಂತಂದರೆ ದಯವಿಟ್ಟು ರಕ್ತ ಪರೀಕ್ಷಣೆ ಮಾಡಿಸ್ಕೊಳ್ಳಿ. ನನಗೇನೋ ಇದರಲ್ಲಿ ಒಂದು ಸಂಶಯ ಏನಪ್ಪ ಅಂತಂತಂದರೆ ನಿಮಗೆ ಚಿಕನ್ ಗುನ್ಯು ಎಲ್ಲಿ ಬಂದಿದೇನೋ ಅಂತ ಹೇಳಿ ಆತಂಕ ಪಡ್ಲಿಕ್ಕೆ ಹೋಗಬೇಡಿ. ಮೊದಲು ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ನೀವು ತೋರಿಸ್ಕೊಂಡು
ನಂತರ ರಕ್ತ ಪರೀಕ್ಷಣೆ ಮಾಡಿಕೊಂಡು ಅದೊಂದು ಕನ್ಫರ್ಮೇಷನ್ ರಿಪೋರ್ಟ್ ಏನಿದೆ ಅಂತ ಹೇಳಿ ಮತ್ತೆ ನೀವು ನಮಗೆ ಪತ್ರವನ್ನು ಬರೆದು ತಿಳಿಸಿದರೆ ಅಥವಾ ಇಮೇಲ್ ಮುಖಾಂತರ ತಿಳಿಸಿದರೆ ಆ ಪತ್ರಕ್ಕೆ ಅಥವಾ ಆ ಇಮೇಲ್ಗೆ ನಾವು ಉತ್ತರವನ್ನು ಕೊಡಬಹುದು. ಆದಷ್ಟು ಬೇಗ ನೀವು ವೈದ್ಯರನ್ನು ಸಂಪರ್ಕಿಸಿ ರಕ್ತ ತಪಾಸಣೆ ಮಾಡಿಕೊಳ್ಳೋದು ತುಂಬ ಉತ್ತಮ. ನಳಿನಿ ಅವರೇ, ನೀವು ಕೇಳಿದಂಥ ಸಮಸ್ಯೆಗೆ ಸೂಕ್ತ ಸಲಹೆ ಸಿಕ್ಕಿದೆ ಅಂತ ಭಾವಿಸ್ತೀವಿ. ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಇಮೇಲ್ ಯಾರು ಕಳಿಸಿದ್ದಾರೆ, ಅವ್ರಿಗೇನು ಸಮಸ್ಯೆ ಇದೆ ಅಂತ ನೋಡೋಣ. ಖಂಡಗಾಲ್ ಅನ್ನೋರು ಇಮೇಲ್ ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, ನನ್ನ ಪತ್ನಿ ವಸುದಾಗೆ ಅಸಿಡಿಟಿ ಸಮಸ್ಯೆ ಇದೆ, ಅವರು ತುಂಬ ಇದರಿಂದ ಬಳಲ್ತಾ ಇದ್ದಾರೆ, ವಯಸ್ಸು ಬಂದು 32. ದಯವಿಟ್ಟು ಇದಕ್ಕೆ ಆಯುರ್ವೇದದಲ್ಲಿ ಪರಿಹಾರ ನೋಡಿ. ಅಸಿಡಿಟಿ ಫಸ್ಟ್ ಆಫ್ ಆಲ್ ಅದು ಫಾರ್ಮೇಷನ್ ಆಗೋದು ಏನಪ್ಪ ಅಂದರೆ ಸರಿಯಾದ ಟೈಮ್ನಲ್ಲಿ ಆಹಾರವನ್ನು ಸೇವಿಸೋದಿಲ್ಲ ಮತ್ತು ಹೆಚ್ಚು ಸ್ಪೈಸಿ ಇರುವಂಥ ಆಹಾರಗಳನ್ನು ಸೇವಿಸೋದು ಇಲ್ಲ. ಈಗ ಅವರು ಅಂದ್ಕೊಂಡಿರ್ಬೋದು, ಇಲ್ಲ ನಾನು ಸ್ಪೈಸಿ ಆಹಾರಗಳನ್ನು ಸೇವಿಸೋದ್ರಿಲ್ಲ ಆದರೂ ನನಗಿದೆ ಅಂತೇಳಿ. ಟೈಮಿಗೆ ಕರೆಕ್ಟಾಗಿ ಆಹಾರವನ್ನು ತೆಗೆದುಕೊಳ್ಳೋದು ತುಂಬ ಮುಖ್ಯವಾದಂಥದ್ದು. ಮತ್ತು ಅದಲ್ಲದೆ ನೀರಿನ ಸೇವನೆ ಇವರಲ್ಲಿ ಕಡಿಮೆ ಇತ್ತು ಅಂತಂದರೆ ಈ ಒಂದು ತೊಂದರೆ ಆಗುತ್ತೆ. ಮತ್ತು ಆಹಾರದಲ್ಲಿ ಆದಷ್ಟು ಹೆಚ್ಚು ಹಾಲನ್ನು ಮತ್ತು ಮೊಸರನ್ನು ಅಥವಾ ಈ ಮಜ್ಜಿಗೆಯನ್ನು ಹೆಚ್ಚಾಗಿ ಕುಡಿಯೋದು. ಮಜ್ಜಿಗೆಯಲ್ಲಿ ಈ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಈರುಳ್ಳಿಯನ್ನು ಬೆರೆಸಿ ಕುಡಿಯೋದು ತುಂಬ ಫಲಕಾರಿ. ತುಂಬ ಸರಳವಾದಂಥ ಉಪಯುಕ್ತವಾದಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಇದನ್ನು ಅಳವಡಿಸ್ಕೊಂಡು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ವಸುಧಾ ಅವರೇ, ನಿಮ್ಮ ಸಮಸ್ಯೆಗೆ ಸೂಕ್ತ ಸಲಹೆ ಸಿಕ್ಕಿದೆ. ದಯವಿಟ್ಟು ಇದನ್ನು ಪರಿಪಾಲಿಸಿ ಇದರಿಂದ ಒಂದು ಉತ್ತಮ ಪರಿಹಾರನ ಕಂಡುಕೊಳ್ಳಿ. ಬನ್ನಿ ಸ್ನೇಹಿತರೆ, ನಮ್ಮ ಮುಂದಿನ ಇಮೇಲ್ ಯಾರು ಕಳಿಸಿದ್ದಾರೆ ಅಂತ ನೋಡೋಣ. ಪ್ರಮೀಳಾ ಅನ್ನೋರು ಇಮೇಲ್ ಕಳಿಸಿದ್ದಾರೆ. ಇವ್ರು ಹೇಳ್ತಾರೆ, 3 ವರ್ಷದಿಂದ ನನ್ನ ಕಾಲಿನ ಹೆಬ್ಬೆರಳಿನಲ್ಲಿ ಈ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಇದರಿಂದ ತುಂಬ ಬಳಲ್ತಾ ಇದ್ದೇನೆ. ನಾನು ಡಾಕ್ಟರ್ ಹೇಳಿದ ಹಾಗೆ ನಾನು ಟರ್ಬೆಸ್ಟ್, ಫೋರ್ಕಾನ್ ಈ ಒಂದು ಔಷಧಗಳನ್ನ ನಾನು ಸೇವಿಸ್ತಾ ಇದ್ದೇನೆ. ಹಾಗೆ ಜಿಮಿತ್ ಆಯಿಂಟ್ಮೆಂಟ್ ಅನ್ನೋ ಒಂದು ಆಯಿಂಟ್ಮೆಂಟ್ನ ಅಪ್ಲೈ ಮಾಡ್ತಾ ಇದ್ದೇನೆ, ಆದರೂ ಏನು ಪ್ರಯೋಜನವಾಗಿಲ್ಲ. ದಯವಿಟ್ಟು ಆಯುರ್ವೇದದಲ್ಲಿ ಏನಾದರೂ ಪರಿಹಾರ ಇದೆಯಾ ಅಂತ. ಈ ಉಗುರುಗಳಿಗೆ ತೊಂದರೆಗಳು ಆದಾಗ, ಉಗುರುಗಳಿಗೆ ಬ್ಯಾಕ್ಟೀರಿಯಲ್ ಫಂಗಸ್ ಫಾರ್ಮೇಷನ್ ಆದಾಗ ಯಾವ ರೀತಿ ನಾವು ಕಾಪಾಡಿಕೊಳ್ಬೇಕು ಅಂಥೇಳಿ ಒಂದು ಸಂಚಿಕೆಯಲ್ಲಿ ನಾವು ತೋರಿಸಿದ್ವಿ. ಅದರಲ್ಲಿ ಒಂದು ಪ್ರಯೋಗವನ್ನು ಈಗ ನಾವು ಮರುಪ್ರಸಾರ ಮಾಡ್ತಾ ಇದ್ದೀವಿ. ಅದನ್ನು ನೋಡಿಕೊಂಡು ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಫಂಗಲ್ ಇನ್ಫೆಕ್ಷನ್ಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಬೇವಿನ ಎಣ್ಣೆ, ಬೇವಿನ ಎಲೆ, ಬೇವಿನ ಕಡ್ಡಿ, ನಿಂಬೆಹಣ್ಣು ಮತ್ತು ಅರಿಶಿನ. ತಯಾರಿಸುವ ವಿಧಾನ: ಕುಟಾಣಿಗೆ ಬೇವಿನ ಎಲೆ, ಬೇವಿನ ಕಡ್ಡಿ ಮತ್ತು ಅರಿಶಿನವನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ. ನಂತರ ಕಾಯಲಿಟ್ಟ ಪಾತ್ರೆಗೆ ಬೇವಿನ ಎಣ್ಣೆ ಮತ್ತು ಕುಟ್ಟಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ಈ ಮಿಶ್ರಣಕ್ಕೆ ನಿಂಬೆ ರಸವನ್ನು ಬೆರೆಸಿಕೊಂಡರೆ ಫಂಗಲ್ ಇನ್ಫೆಕ್ಷನ್ಗೆ ಮನೆ ಔಷಧ ಸಿದ್ಧ. ಪ್ರಮೀಳಾ ಅವರೇ, ನೀವು ಕೇಳಿದಂಥ ಸಮಸ್ಯೆಗೆ ಸೂಕ್ತ ಪರಿಹಾರನ ತೋರಿಸಿದ್ದೀವಿ ಈ ಮರುಪ್ರಸಾರದ ಮೂಲಕ. ದಯವಿಟ್ಟು ಇದನ್ನು ಪ್ರಯತ್ನಿಸಿ ನೋಡಿ, ಪರಿಹಾರನ ಕಂಡುಕೊಳ್ಳಿ. ಹಾಗೆ ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೋಬೋದು ನಮ್ಮ ಈ ಕಾರ್ಯಕ್ರಮದಲ್ಲಿ. ಪತ್ರಗಳ ಮೂಲಕ ಇರ್ಬೋದು ಅಥವಾ ಇಮೇಲ್ಸ್ಗಳ ಮೂಲಕ ಇರ್ಬೋದು. ಇಮೇಲ್ಸ್ ಕಳಿಸ್ಬೇಕಂದ್ರೆ ವಿಳಾಸ ನೋಟ್ ಮಾಡ್ಕೊಳ್ಳಿ: ayurveda@znetwork.com. ಮತ್ತೊಮ್ಮೆ ಹೇಳ್ತೀನಿ, ayurveda@znetwork.com. ಆದರ್ಶ್ ಅವರೇ, ಇಂದಿನ ಸಂಚಿಕೆಗೆ ಒಂದು ತುಂಬ ಉಪಯುಕ್ತ ಮಾಹಿತಿಯನ್ನು ನಮಗೆಲ್ಲ ಕೊಟ್ಟಿದ್ದೀರಾ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದ ಕುರಿತು ಚರ್ಚೆ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.